ಅಲ್ಲ ಭಾಷಣ್ಗೆ ನನ್ನ ತಲೆ ಮೇಲೆ ಹುಡುಕ್ತಾ ಇದೆಯಲ್ಲ, ನಿನ್ನ ತಲೆ ಮೇಲೆ ಕೈ ಹಾಕಿದ್ರೆ ಸಿಕ್ಕಿರತ್ತಾನೆ. ಈ ಭಾಷಣ್ಗೆ ಇಲ್ಲಿ ಹೇಗೋಯ್ತು? ಅದು ಯಾವಾಗ ಹೋಯ್ತೋ ಗೊತ್ತಿಲ್ಲ. ದುರ್ಗಾ, ನಿನಗೆ ಓಪನ್ ಏರ್ ಚೆನ್ನಾಗಿ ಕಾಣಿಸುತ್ತೆ. ಹೌದಾ? ಅದು ಸರಿ, ಯಾಕಿನ್ನೂ ರೆಡಿ ಆಗಿಲ್ಲ? ಅದು ಬೋಸು ನಿನಗೋಸ್ಕರ ಅಂತಾನೆ ನಾನೇ ಇಷ್ಟಪಟ್ಟು ಸೆಲೆಕ್ಟ್ ಮಾಡಿ ನಿನಗೊಂದು ಬಟ್ಟೆ ತಗೊಂಡು ಬಂದಿದ್ದೀನಿ. ಬೇಡ, ಮಾಳ್ವಿಕಾ ಮೇಡಮ್ ಕೊಟ್ಟಿರೋ ಬಟ್ಟೆ ಬಗ್ಗೆ ಇವ್ರ ಹತ್ರ ಹೇಳೋದೇ ಬೇಡ. ಅದನ್ನ ಹಾಕೊಂಡಿಲ್ಲ ಅಂದ್ರೆ ಆಮೇಲೆ ಮಾಳ್ವಿಕಾ ಮೇಡಮ್ಗೆ ಬೇಜಾರಾಗುತ್ತೆ. ಹಲೋ, ಏನು ವಿಷಯ? ಏನಿಲ್ಲ ಬೋಸು, ನಾನು ರೆಡಿ ಆಗಬೇಕು ಅಂದೆ. ಸರಿ ಸರಿ, ನಾನು ಆಚೆ ಇರ್ತೀನಿ, ಬೇಗ ರೆಡಿಯಾಗಿ ಬಾ, ಎಲ್ಲರೂ ಕಾಯ್ತಾ ಇದ್ದಾರೆ. ದುರ್ಗಾ ನೋಡು, ನೀನು ಗೌನ್ ಹಾಕಿದ್ಯಲ್ಲ, ಹೇಗೋ ನಡೆಯೋಕ್ಕಾಗಲ್ಲ. ನೋಡು, ಹಿಂಗೆ ಇಟ್ಕೊಂಡು ಸ್ಟ್ರೇಟಾಗಿ ಕಾಲು ಹಿಂಗೆ 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 ನಡೆದ್ರೆ ನಿನ್ನ ಗೌನ್ ನಿನ್ನ ಕಾಲಿಗೆ ಸಿಕ್ಕಾಕೊಳ್ಳಲ್ಲ, ಸರಿನಾ? ಅಪ್ಪ ಅಲ್ಲ, ಇಷ್ಟೆಲ್ಲ ಕಷ್ಟಪಟ್ಕೊಂಡು ಈ ಬಟ್ಟೆನ ಯಾಕೆ ಹಾಕೋಬೇಕು? ಅದ್ರ ಬದಲು ಲಕ್ಷಣವಾಗಿ ಸೀರೆ ಉಟ್ಕೊಂಡ್ರೆ ಎಲ್ಲ ಚೆನ್ನಾಗಿರುತ್ತೆ ತಾನೇ? ಫಸ್ಟ್ ನೋಡಿ, ಟ್ರೈ ಮಾಡು. ದುರ್ಗಾ ಹುಷಾರು, ನಂಗೆ ನಿಜವಾಗ್ಲೂ ಆಗ್ತಿಲ್ಲ ಈ ಬಟ್ಟೆಯಲ್ಲಿ. ಅರೆ ವಾವ್ ದುರ್ಗಾ ಅದ್ಕೆ ಎಷ್ಟು ಗಾರ್ಜಿಯಸ್ ಆಗಿ ಕಾಣ್ತಿದ್ದೀರಾ. ಎಲ್ಲಿ ಈ ಕಡೆ ಬನ್ನಿ, ನಾನು ನಿಮ್ದೊಂದು ಫೋಟೋ ತೆಗಿತೀನಿ. ಹಾಗಲ್ಲ, ಹೀಗೆ ನಿಂತ್ಕೊಳ್ಳಿ. ಸ್ಮೈಲ್. ದುರ್ಗಾ, ವಾಟ್ ಇಸ್ ದಿಸ್? ಏನ್ ಹಾಕೊಂಡಿದ್ಯಾ ಇದು? ಬಾಸು. ಹಲೋ ಬ್ರದರ್, ಏನ್ ಹಾಕೊಂಡಿದ್ಯಾ ಅಂದ್ರೆ ಕಾಣಿಸ್ತಿಲ್ವಾ ನಿನ್ಗೆ? ಗೌನ್ ಅಂತಾರೆ ಅದಕ್ಕೆ. ಶಾನ್ವಿ, ಅದು ನಂಗೆ ಗೊತ್ತು, ಬಟ್ ದುರ್ಗಾ ಏನು ದುರ್ಗಾ ಅದಕ್ಕೆ ಹಾಕೋಬಾರ್ದು ಅಂತ ಎಲ್ಲಾದ್ರೂ ಬರ್ದಿದ್ಯಾ ಅಥವಾ ರೂಲ್ಸ್ ಏನಾದ್ರೂ ಇದೆಯಾ? ಅಲ್ಲ ಅಣ್ಣ, ನೀನೀಗ ಬಂದು ಅವ್ರಿಗೆ ರಿಯಾಕ್ಷನ್ ಕೊಡೋ ಬದಲು ಎಷ್ಟು ಪ್ರಿಟಿಯಾಗಿ ಕಾಣ್ತಿದ್ದಾರೆ ಅಂತ ಕಾಂಪ್ಲಿಮೆಂಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ತಾನೆ? ಶನೇದ್ ಹಾಗಲ್ಲ, ದುರ್ಗಾ ಅದನ್ನ ಹಾಕೊಂಡಿರೋದಕ್ಕೆ ಕಂಫರ್ಟಬಲ್ ಆಗಿ ಕಾಣಿಸ್ತಾ ಇಲ್ಲ, ಅದಕ್ಕೆ ಹೇಳ್ದೆ ಅಷ್ಟೇ. ದುರ್ಗಾ, ಈ ಡ್ರೆಸ್ ನಿಂಗೆ ಎಲ್ಲಿ ಸಿಕ್ತು? ಬಾಸು, ನಂಗೆ ಮಾಳ್ವಿಕಾ ಮೇಡಮೇ ಬಟ್ಟೆನ ಕೊಟ್ಟಿದ್ದು. ಅಮ್ಮನ? ಅಮ್ಮನಾ ಅನ್ಕೊಂಡೆ. ಮಾಮ್ ಟಚ್ ಸಖತ್ತಾಗಿದೆ. ಈ ಡ್ರೆಸ್ಸು ದುರ್ಗಾ ಅತ್ತಿಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗ್ತಿದೆ. ಅಣ್ಣ ಹೋಗಿ ನಿಂತ್ಕೋ. ಯಾಕೆ? ಫೋಟೋ ತೆಗಿಯಕ್ಕೆ. ಬೇಡ ಬೇಡ, ಫೋಟೋ ಎಲ್ಲ ಬೇಡ ಶಾನ್ವಿ. ಬೇಡ ಅಂದ್ರೆ ಬೇಕು ಅಂತ ಅರ್ಥ ನನ್ನ ಡಿಕ್ಷನರಿಲಿ. ಹೋಗಿ ಹೋಗಿ. ಅಲ್ಲ, ನೀವಿಬ್ರು ಯಾಕೆ ಒಳ್ಳೆ ಹಳೆ ಕಾಲದ ಅಜ್ಜ ಅಜ್ಜಿಗಳ ತರ ಮೈಲಿ ದೂರ ನಿಂತ್ಕೊಂಡಿದ್ದೀರಾ? ಹತ್ರ ಹೋಗಿ. ಅಣ್ಣ ನೀನು ಹೋಗು, ಅದಕ್ಕೆ ನೀವು ಬನ್ನಿ. ಸ್ಮೈಲ್. ಅಮ್ಮ, ನೀವು ದುರ್ಗಂಗೆ ಗೌನ್ ಹಾಕೊಳ್ಳೋಕೆ ಹೇಳ್ತಾರ? ಅವ್ಳಿಗೆ ಅದೆಲ್ಲ ಅಭ್ಯಾಸ ಇಲ್ಲಮ್ಮ. ಅವಳು ಆ ಗೌನಲ್ಲಿ ತುಂಬ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾ ಇದ್ದಾಳೆ. ಅವಳು ಹಾಗೆ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾ ಇರಬೇಕಾದ್ರೆ ನಾನು ಅವಳನ್ನ ಈ ಪಾರ್ಟಿಲಿ ಇನ್ವಾಲ್ವ್ ಮಾಡ್ಕೊಳ್ಳೋದಕ್ಕೆ ನನಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ. ಆ್ಯಂಡ್ ಮೋರೆವರ್, ಈ ಪಾರ್ಟಿ ಅಂತ ಮೊದಲು ನರ್ವಸ್ ಆಗಿದ್ದಾಳೆ. ಖುಷಿ ಆಗ್ತದೆ ಶರತ್. ಅಮ್ಮ, ನೀನು ದುರ್ಗನ್ ಬಗ್ಗೆ ಇಷ್ಟೆಲ್ಲ ಕನ್ಸನ್ ತೋರಿಸ್ತಾ ಇರೋದನ್ನ ನೋಡಿ ನನಗೆ ತುಂಬ ಖುಷಿ ಆಗ್ತದೆಪ್ಪ. ಶರತ್, ದುರ್ಗಾ ಈಗ ನಮ್ಮನೆ ಸೊಸೆ ಅಂದಮೇಲೆ ಬಂದಿರೋ ಗೆಸ್ಟ್ಗಳೆಲ್ಲ ದುರ್ಗಾ ನಮ್ಮ ಘನತೆ ಗೌರವಕ್ಕೆ ತಕ್ಕಾಗಿರ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ನಮ್ಮ ಸ್ಟೇಟಸ್ಗೆ ತಕ್ಕಾಗಿ ದುರ್ಗಾ ಡ್ರೆಸ್ ಮಾಡ್ಕೊಳ್ಳಿಲ್ಲ ಅಂದರೆ ಎಲ್ಲರೂ ನಮ್ಮ ಬಗ್ಗೆನೇ ತಪ್ಪು ತಿಳ್ಕೊತಾರೆ ಶರತ್. ನಾವು ದುರ್ಗನ ಸರಿಯಾಗಿ ನೋಡ್ಕೊಳ್ತಾ ಇಲ್ವೋ ಏನೋ ಅಂತ. ಅಲ್ಲಮ್ಮ, ಯಾರೋ ಏನೋ ಅಂದ್ಕೊಳ್ತಾರೆ ಅಂತ. ಎಸ್ ಶರತ್, ಯು ಆರ್ ರೈಟ್.
ಯಾರೋ ಏನೋ ಅಂದ್ಕೊಳ್ತಾರೆ, ನಮ್ಮ ಬಗ್ಗೆ ಏನೋ ಮಾತಾಡ್ಕೊಳ್ತಾರೆ ಅಂತ ನಾವು ಬದಲಾಗಬೇಕು ಅಂತಿಲ್ಲ. ಒಂದು ಸೊಸೈಟಿನಲ್ಲಿ ಇದ್ದೀವಿ ಅಂದಮೇಲೆ ಕೆಲವು ಸರ್ತಿ ಅದು ಆ ಸ್ಟೇಟಸ್ಗೆ ತಕ್ಕಾಗಿ ನಾವು ಇರಬೇಕಾಗತ್ತಲ್ವ ಶರತ್. ಶರತ್, ನಿಮ್ಮ ಮದುವೆ ಹೇಗೋ ನಡೆದೋಯ್ತು. ನೀನು ದುರ್ಗನ್ನ ನಿನ್ನ ಹೆಂಡತಿ ಅಂತ ಆಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಆದರೆ ನಮ್ಮ ಹಿತಪುಟ್ಟಿಗೆ ತಾಯಿ ಪ್ರೀತಿ ಸಿಗಬೇಕು ಅನ್ನೋ ಕಾರಣಕ್ಕೆ ನೀನು ನಿನ್ನನ್ನೇ ಕನ್ವಿನ್ಸ್ ಮಾಡ್ಕೊಂಡಿದ್ಯಾ ಅಲ್ವಾಪ್ಪ? ಹಾಂ, ಈ ವಿಷಯ ನನಗೆ ಗೊತ್ತು, ನಮ್ಮ ಮನೆಯವ್ರಿಗೆ ಗೊತ್ತು. ಆದರೆ ಇಲ್ಲಿ ಬಂದಿರೋ ಗೆಸ್ಟ್ಗಳಿಗೆ, ಹೊರಗಿನ ಪ್ರಪಂಚಕ್ಕೆ ಇದ್ಯಾವ ವಿಷಯನೂ ಗೊತ್ತೇ ಇಲ್ಲ ಶರತ್. ಸೊ ನೀನು ದುರ್ಗಾ ಗಂಡ ಹೆಂಡತಿಯಾಗಿ ಅನ್ಯೋನ್ಯವಾಗಿ ತುಂಬ ಸಂತೋಷವಾಗಿದ್ದೀರಾ ಅಂತ ಪ್ರಿಟೆಂಡ್ ಮಾಡ್ಬೋದಲ್ವಾಪ್ಪ? ಯೋಚನೆ ಮಾಡಬೇಡ ಶರತ್, ಟೈಮ್ ಅಷ್ಟೆ. ದುರ್ಗಾ ಖಂಡಿತವಾಗ್ಲೂ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನಮ್ಮ ಸ್ಟೇಟಸ್ಗೆ ತಕ್ಕಾಗಿ ಬದಲಾಗ್ತಾಳೆ. ಆ ನಂಬಿಕೆ ನನಗಿದೆ. ಟ್ರಸ್ಟ್ ಮೀ. ಹೋಗಪ್ಪ, ಬಂದಿರೋ ಗೆಸ್ಟ್ಗಳ ಕಡೆ ಗಮನ ಕೊಡು, ಅವ್ರ ಜೊತೆ ಸಂತೋಷವಾಗಿ ಮಾತಾಡಬೇಕು.